ನಾನು ಕೂಡ ಅದನ್ನ ಗಮನಿಸಿದ್ದೀನಿ. ಯಾರು ಅದಕ್ಕೆ ಪತ್ರ ಬರೆದಾರಲ್ಲ ಮುಖ್ಯಮಂತ್ರಿಗಳು ನಾನು ಕೇಳಿದ್ರೆ ಸವಿಸ್ತಾರವಾಗಿ ಹಿಂದಿನಿಂದ ನಡೆದು ಬಂದಂತ ಪದ್ಧತಿ ಏನಿದೆ, ಈಗ ನಾವು ಏನ್ ಮಾಡಿದೀವಿ ಅದೆಲ್ಲವನ್ನ ನಾನು ಕೊಡ್ತೀನಿ. MB ಪಾಟೀಲ್ ಅಷ್ಟು ದಡ್ರಲ್ಲ, ಗೊತ್ತಲ್ಲ ನಿಮಗೆ. ಕಂಪ್ಲೀಟ್ ಆಗಿ ಪ್ರೊಸೀಜರ್ ನಾವು ಫಾಲೋ ಮಾಡಿದಲ್ದೆ ಪ್ರೊಸೀಜರ್ ಬೆಟರ್ ಮಾಡಿದೀವಿ. ಮೊದಲೇನಾಗ್ತಿತ್ತು, ಬರೀ ಕೇವಲ ಮಿನಿಸ್ಟರ್ ಅಲೋಕೇಶನ್ ಮಾಡ್ತಾ ಇದ್ರು. ನಾವು ಅದನ್ನ ಡಬಲ್ ದ ರೇಟ್ ಅನ್ನು ಫಿಕ್ಸ್ ಮಾಡಿ, ಪ್ಲಸ್ ನಾವೇನ್ ಮಾಡಿದೀವಿ ಅಂದ್ರೆ ಆ ಕಮಿಟಿಯಲ್ಲಿ ಅದನ್ನೆಲ್ಲ ನಿರ್ಧಾರ ಮಾಡಿ, ಮತ್ತೆ ಎಲ್ಲೆಲ್ಲಿ ಸಿಂಗಲ್ ಅಪ್ಲಿಕೇಶನ್ಸ್ ಬಂದಿದಾವಲ್ಲ ಆ ಸಿಂಗಲ್ ಅಪ್ಲಿಕೇಶನ್ಸ್ ಕೂಡ ಅದಕ್ಕೇನು ಮಾಡಬಾರ್ದು ಅಂತಿಲ್ಲ, ಟೆಂಡರ್ ಅಲ್ಲ, ಅವತೂರ್ನು ಕೂಡ ನಾವು ರೀಟೆಂಡರ್ ಇದು ಮತ್ತೆ ಅದನ್ನ ಹಾಕುವುದಲ್ಲದೆ ಇವತ್ತು ನಾವು ಆನ್ಲೈನ್ ಮಾಡಿದೀವಿ, ಆನ್ಲೈನ್ ಅಪ್ಲಿಕೇಶನ್ ಮಾಡಿದೀವಿ. ಆಮೇಲೆ ಇದಾದ್ಮೇಲೆ ನಿಮ್ಮ SC ST ಕೂಡ ಅದರಲ್ಲಿ 24% ಮೊದಲು ಇರಲಿಲ್ಲ, ಅದು ಕೂಡ ನಾನು ಕೊಟ್ಟಿದ್ದೀನಿ. ಇಷ್ಟಾದ್ರೂ ಅಲಿಗೇಷನ್ ಮಾಡ್ತಾರೆ, ಮಾಡ್ಕೊಳ್ಳಿ. ಅವ್ರಿಗೆ ಯಾವುದೇ ರೀತಿ ಅಕ್ರಮ ಆಗಿಲ್ಲ ಅಂತ ಇಂಪಾಸಿಬಲ್. ನಾನು ಕೂಡ ಅದನ್ನ ಗಮನಿಸಿದ್ದೀನಿ. ಯಾರು ಅದಕ್ಕೆ ಪತ್ರ ಬರೆದಾರಲ್ಲ ಮುಖ್ಯಮಂತ್ರಿಗಳು ನಾನು ಕೇಳಿದ್ರೆ ಸವಿಸ್ತಾರವಾಗಿ ಹಿಂದಿನಿಂದ ನಡೆದು ಬಂದಂತ ಪದ್ಧತಿ ಏನಿದೆ, ಈಗ ನಾವು ಏನ್ ಮಾಡಿದೀವಿ ಅದೆಲ್ಲವನ್ನ ನಾನು ಕೊಡ್ತೀನಿ. MB ಪಾಟೀಲ್ ಅಷ್ಟು ದಡ್ರಲ್ಲ, ಗೊತ್ತಲ್ಲ ನಿಮಗೆ. ಕಂಪ್ಲೀಟ್ ಆಗಿ ಪ್ರೊಸೀಜರ್ ನಾವು ಫಾಲೋ ಮಾಡಿದಲ್ದೆ ಪ್ರೊಸೀಜರ್ ಬೆಟರ್ ಮಾಡಿದೀವಿ. ಮೊದಲೇನಾಗ್ತಿತ್ತು, ಬರೀ ಕೇವಲ ಮಿನಿಸ್ಟರ್ ಅಲೋಕೇಶನ್ ಮಾಡ್ತಾ ಇದ್ರು. ನಾವು ಅದನ್ನ ಡಬಲ್ ದ ರೇಟ್ ಅನ್ನು ಫಿಕ್ಸ್ ಮಾಡಿ, ಪ್ಲಸ್ ನಾವೇನ್ ಮಾಡಿದೀವಿ ಅಂದ್ರೆ ಆ ಕಮಿಟಿಯಲ್ಲಿ ಅದನ್ನೆಲ್ಲ ನಿರ್ಧಾರ ಮಾಡಿ, ಮತ್ತೆ ಎಲ್ಲೆಲ್ಲಿ ಸಿಂಗಲ್ ಅಪ್ಲಿಕೇಶನ್ಸ್ ಬಂದಿದಾವಲ್ಲ ಆ ಸಿಂಗಲ್ ಅಪ್ಲಿಕೇಶನ್ಸ್ ಕೂಡ ಅದಕ್ಕೇನು ಮಾಡಬಾರ್ದು ಅಂತಿಲ್ಲ, ಟೆಂಡರ್ ಅಲ್ಲ, ಅವತೂರ್ನು ಕೂಡ ನಾವು ರೀಟೆಂಡರ್ ಇದು ಮತ್ತೆ ಅದನ್ನ ಹಾಕುವುದಲ್ಲದೆ ಇವತ್ತು ನಾವು ಆನ್ಲೈನ್ ಮಾಡಿದೀವಿ, ಆನ್ಲೈನ್ ಅಪ್ಲಿಕೇಶನ್ ಮಾಡಿದೀವಿ. ಆಮೇಲೆ ಇದಾದ್ಮೇಲೆ ನಿಮ್ಮ SC ST ಕೂಡ ಅದರಲ್ಲಿ 24% ಮೊದಲು ಇರಲಿಲ್ಲ, ಅದು ಕೂಡ ನಾನು ಕೊಟ್ಟಿದ್ದೀನಿ. ಇಷ್ಟಾದ್ರೂ ಅಲಿಗೇಷನ್ ಮಾಡ್ತಾರೆ, ಮಾಡ್ಕೊಳ್ಳಿ. ಅವ್ರಿಗೆ ಯಾವುದೇ ರೀತಿ ಅಕ್ರಮ ಆಗಿಲ್ಲ ಅಂತ ಇಂಪಾಸಿಬಲ್.